ಇಂದು ಬೆಂಗಳೂರಿನಲ್ಲಿ ಚಿನ್ನ, ಬೆಳ್ಳಿ ಹಾಗೂ ಪ್ಲಾಟಿನಂ ಬೆಲೆಗಳು ಗಮನ ಸೆಳೆಯುವ ಮಟ್ಟದಲ್ಲಿ ದಾಖಲಾಗಿದೆ. ಹೂಡಿಕೆದಾರರು, ವ್ಯಾಪಾರಿಗಳು ಮತ್ತು ಸಾಮಾನ್ಯ ಗ್ರಾಹಕರಲ್ಲಿ ವಿಶೇಷ ಚರ್ಚೆಗೆ ಕಾರಣವಾಗಿದೆ. ಮಾರುಕಟ್ಟೆಯ ಇತ್ತೀಚಿನ ಬೆಳವಣಿಗೆಯನ್ನು ಗಮನಿಸಿದ್ರೆ ಅಮೂಲ್ಯ ಲೋಹಗಳ ಬೆಲೆಗಳು ದೇಶೀಯ ಹಾಗೂ ಅಂತಾರಾಷ್ಟ್ರೀಯ ಆರ್ಥಿಕ ಪರಿಸ್ಥಿತಿಗಳ ಪ್ರಭಾವದಿಂದ ನಿರಂತರವಾಗಿ ಏರಿಳಿತ ಅನುಭವಿಸಿದೆ. ಇಂದಿನ ದಿನದಂತೆ ಬೆಂಗಳೂರಿನಲ್ಲಿ 24 ಕ್ಯಾರೆಟ್ ಚಿನ್ನದ ಬೆಲೆ ಪ್ರತಿ ಗ್ರಾಮಿಗೆ 15,442 ರೂಪಾಯಿ ಆಗಿದೆ. ಇದು ಅತ್ಯಂತ ಶುದ್ಧ ಚಿನ್ನವಾಗಿದ್ದು ಹೂಡಿಕೆ ಉದ್ದೇಶಕ್ಕಾಗಿ ಹೆಚ್ಚಿನ ಬೇಡಿಕೆ ಹೊಂದಿದೆ. ಇನ್ನು 22 ಕ್ಯಾರೆಟ್ ಚಿನ್ನದ ಪ್ರತಿ ಗ್ರಾಂ ಬೆಲೆ 14,155 ಆಗಿದ್ದು ಇದು ಆಭರಣ ತಯಾರಿಕೆಗೆ ಹೆಚ್ಚು ಬಳಸಲಾಗುವ ಚಿನ್ನವಾಗಿದೆ. ಇನ್ನು 18 ಕ್ಯಾರೆಟ್ ಚಿನ್ನ ಇಂದು ಪ್ರತಿ ಗ್ರಾಮಿಗೆ 11,582ಕ್ಕೆ ಲಭ್ಯವಿದ್ದು ಯುವಜನತೆ ಹಾಗೂ ವಿನ್ಯಾಸಾತ್ಮಕ ಆಭರಣಗಳಿಗೆ ಇದಕ್ಕೆ ಹೆಚ್ಚು ಮೆಚ್ಚುಗೆ ಇದೆ. ಚಿನ್ನದ ಬೆಲೆ ಏರಿಕೆಗೆ ಪ್ರಮುಖ ಕಾರಣಗಳಾಗಿ ಜಾಗತಿಕ ಮಾರುಕಟ್ಟೆಯ ಅಸ್ಥಿರತೆ, ಡಾಲರ್ ಮೌಲ್ಯದ ಏರಿಳಿತ, ಬಡ್ಡಿದರ ನೀತಿಗಳು ಹಾಗೂ ಹೂಡಿಕೆದಾರರ ಸುರಕ್ಷತೆ ಹೂಡಿಕೆಯ ಮನೋಭಾವ ಹೇಳಬಹುದು. ಇತ್ತೀಚಿನ ದಿನಗಳಲ್ಲಿ ಷೇರು ಮಾರುಕಟ್ಟೆಯಲ್ಲಿ ಕಂಡುಬರುವ ಅಸ್ಥಿರತೆಯಿಂದಾಗಿ ಹೂಡಿಕೆದಾರರು ಚಿನ್ನದತ್ತ ಹೆಚ್ಚು ಮೊರೆ ಹೋಗ್ತಿದ್ದಾರೆ. ಇದರಿಂದಾಗಿ ಚಿನ್ನದ ಬೆಲೆ ಮೇಲ್ಮಟ್ಟದಲ್ಲೇ ಉಳಿಯುವ ಸಾಧ್ಯತೆ ಇದೆ ಎಂದು ಅಂದಾಜುಗಳು ಕೇಳಿ ಬರ್ತಿವೆ. ಇನ್ನು ಬೆಳ್ಳಿಯ ಬೆಲೆಯು ಗಮನಾರ್ಹ ಮಟ್ಟದಲ್ಲಿದೆ. ಇಂದು ಬೆಂಗಳೂರಿನಲ್ಲಿ ಬೆಳ್ಳಿ ಪ್ರತಿ ಗ್ರಾಮಿಗೆ 300 ರೂಪಾಯಿ ಆಗಿದ್ದು ಪ್ರತಿ ಕಿಲೋಗ್ರಾಮಿಗೆ 3 ಲಕ್ಷ ರೂಪಾಯಿ ಆಗಿದೆ. ಬೆಳ್ಳಿ ಕೈಗಾರಿಕಾ ಬಳಕೆ, ಆಭರಣ ತಯಾರಿಕೆ ಹಾಗೂ ಹೂಡಿಕೆ 3 ಕ್ಷೇತ್ರದಲ್ಲಿಯೂ ಮಹತ್ವ ಹೊಂದಿರುವುದರಿಂದ ಸೌರಶಕ್ತಿ, ಎಲೆಕ್ಟ್ರಾನಿಕ್ಸ್ ಮತ್ತು ವೈದ್ಯಕೀಯ ಕ್ಷೇತ್ರಗಳಲ್ಲಿ ಬೆಳ್ಳಿಯ ಬಳಕೆ ಹೆಚ್ಚಾಗ್ತಿರೋದ್ರಿಂದ ಬೇಡಿಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ಇದರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಬೆಳ್ಳಿಯ ಬೆಲೆಯಲ್ಲೂ ಇನ್ನಷ್ಟು ಚಲನೆ ಕಂಡುಬರುವ ಸಾಧ್ಯತೆ ಇದೆ ಎಂದು ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಪ್ಲಾಟಿನಂ ಕೂಡ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ವಿಶೇಷ ಗಮನ ಸೆಳೆಯುತ್ತಿದೆ. ಇಂದು ಬೆಂಗಳೂರಿನಲ್ಲಿ ಪ್ಲಾಟಿನಂ ಪ್ರತಿ ಗ್ರಾಮಿಗೆ 5,961 ರೂಪಾಯಿ ಆಗಿದ್ದು 10 ಗ್ರಾಮಿಗೆ 59,110 ರೂಪಾಯಿ ಆಗಿದೆ. ಪ್ಲಾಟಿನಂ ಅನ್ನ ಹೆಚ್ಚಾಗಿ ಕಾರು ಉದ್ಯಮ, ಆಭರಣ ತಯಾರಿಕೆ ಮತ್ತು ತಾಂತ್ರಿಕ ಉಪಕರಣಗಳಲ್ಲಿ ಬಳಸಲಾಗುತ್ತದೆ. ಜಾಗತಿಕವಾಗಿ ಪ್ಲಾಟಿನಂ ಪೂರೈಕೆ ಸೀಮಿತವಾಗಿರೋದ್ರಿಂದ ಮತ್ತು ಕೈಗಾರಿಕಾ ಬೇಡಿಕೆ ಹೆಚ್ಚುತ್ತಿರುವುದರಿಂದ ಇದರ ಬೆಲೆಯಲ್ಲೂ ಸ್ಥಿರತೆ ಹಾಗೂ ಏರಿಕೆಯ ನಿರೀಕ್ಷೆ ಇದೆ. ಒಟ್ಟಾರೆ ನೋಡಿದ್ರೆ ಚಿನ್ನ, ಬೆಳ್ಳಿ ಮತ್ತು ಪ್ಲಾಟಿನಂ ಬೆಲೆಗಳು ಬೆಂಗಳೂರಿನಲ್ಲಿ ಉನ್ನತ ಮಟ್ಟದಲ್ಲಿದ್ದು ಹೂಡಿಕೆದಾರರು ಇದು ಎಚ್ಚರಿಕೆಯ ಜೊತೆಗೆ ಅವಕಾಶವೂ ಆಗಿದೆ ಅಂತಿದ್ದಾರೆ. ತಕ್ಷಣದ ಲಾಭಕ್ಕಿಂತ ದೀರ್ಘಾವಧಿ ಹೂಡಿಕೆ ದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ ಎಂಬ ಸಲಹೆಯನ್ನ ತಜ್ಞರು ನೀಡುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಬಜೆಟ್ ನಿರ್ಣಯಗಳು, ಜಾಗತಿಕ ರಾಜಕೀಯದ ಬೆಳವಣಿಗೆಗಳು ಮತ್ತು ಕೇಂದ್ರ ಬ್ಯಾಂಕುಗಳ ನೀತಿಗಳು ಈ ಅಮೂಲ್ಯ ಲೋಹಗಳ ಬೆಲೆ ಮೇಲೆ ನೇರ ಪರಿಣಾಮ ಬೀರುವ ಸಾಧ್ಯತೆ ಇದೆ.